ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಸಿದ್ಧಾಂತಗಳು, ಪದ್ಧತಿಗಳು, ಕಾಯ್ದೆಗಳು ಮತ್ತು ಕೆಲವೊಂದು ಪದ್ಧತಿಗಳ ರದ್ದತಿಗಳು ಮತ್ತು ಅವುಗಳನ್ನು ಆ ಪದ್ಧತಿಗಳನ್ನು ಜಾರಿಗೆ ತಂದವರು, ಕಾಯ್ದೆಗಳನ್ನು ಜಾರಿಗೆ ತಂದವರು ಯಾರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಥಮವಾಗಿ ದಸ್ತಕ್ಗಳನ್ನು ಬ್ರಿಟಿಷರಿಗೆ ನೀಡಿದವನು ಯಾರು ಅಂದರೆ ಈ ಮೊಘಲರ ದೊರೆಯಾದಂಥ ಫರೂಕ್ ಸಿಯಾರ್ ದಸ್ತಕ್ಗಳನ್ನು ನೀಡ್ತಾನೆ. ಏನು ದಸ್ತಕ್ಗಳಂದರೆ ಸುಂಕವಿಲ್ಲದೆ ಮುಕ್ತ ವ್ಯಾಪಾರವನ್ನು ನಡೆಸಲು ಬ್ರಿಟಿಷ್ ವರ್ತಕರಿಗೆ ನೀಡಲಾದಂಥ ಈ ಪರವಾನಗಿ ಪತ್ರಗಳನ್ನು ನಾವು ದಸ್ತಕ್ಗಳಂತ ಕರಿತೇವೆ. ಈ ದಸ್ತಕ್ಗಳನ್ನು ಬ್ರಿಟಿಷರಿಗೆ ಮೊಘಲರ ದೊರೆಯಾದಂಥ ಫರೂಕ್ ಸಿಯಾರ್ ನೀಡ್ತಾನೆ. ಇನ್ನು ರೆಗ್ಯುಲೇಟಿಂಗ್ ಕಾಯ್ದೆ, ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂದರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್ ಅನ್ನು ಜಾರಿಗೆ ತರ್ತಾನೆ 1773ರಲ್ಲಿ. ಈ ರೆಗ್ಯುಲೇಟಿಂಗ್ ಕಾಯ್ದೆಯ ಉದ್ದೇಶ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ಈ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ, ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯ ಕುಂದು ಕೊರತೆಗಳನ್ನು ನಿವಾರಿಸುವುದಕ್ಕೋಸ್ಕರ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ವಾರನ್ ಹೇಸ್ಟಿಂಗ್ಸ್ ತರ್ತಾನೆ. ಇನ್ನು ಕಾಯಂ ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು ಏನಿದೆ, ಇದನ್ನು ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಜಾರಿಗೆ ತರ್ತಾನೆ. ಅಂದರೆ ಈ ಕಂದಾಯವನ್ನು, ತೆರಿಗೆಯನ್ನು ವಸೂಲಿ ಮಾಡುವಂಥ ಅಂದರೆ ರೈತರಿಂದ ಕಂದಾಯ ವಸೂಲಿ ಮಾಡುವಂಥ ಒಂದು ಅಧಿಕಾರವನ್ನು ಜಮೀನ್ದಾರರಿಗೆ ಕೊಡುವಂಥದ್ದು ಇದು ಕಾಯಂ ಜಮೀನ್ದಾರಿ ಪದ್ಧತಿ. ಅದನ್ನು ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. ಇನ್ನು ರೈತವಾರಿ ಪದ್ಧತಿ, ಈ ರೈತವಾರಿ ಪದ್ಧತಿ ಅಂದರೆ ರೈತರೇ ನೇರವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯವನ್ನು ಸಂದಾಯ ಮಾಡುವಂಥ ಒಂದು ಪದ್ಧತಿಯಾಗಿದೆ. ಈ ರೈತವಾರಿ ಪದ್ಧತಿಯನ್ನು ಸರ್ ಥಾಮಸ್ ಮನ್ರೋ ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಇನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಏನು, ಇದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದರೆ 1600ರಲ್ಲಿ ಏನು ವ್ಯಾಪಾರ ಉದ್ದೇಶವನ್ನು ಇಟ್ಟುಕೊಂಡು ಭಾರತಕ್ಕೆ ಬಂದಂಥ ಬ್ರಿಟಿಷರು ಈ ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನಗಳ ನಂತರ ಏನು ಮಾಡ್ತಾರೆ ಅಂದರೆ ನಮ್ಮಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿತಾರೆ. ನಂತರದಲ್ಲಿ ಭಾರತದಲ್ಲಿರುವಂಥ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾರೆ. ಅಂಥ ಅಪಾರ ಸಂಪತ್ತನ್ನು ಎಷ್ಟು ಲೂಟ ಮಾಡಿದ್ರು, ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ಲೂಟಿ ಮಾಡಿದ್ರು ಅನ್ನುವಂಥ ಒಂದು ವಿಚಾರವನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ ನಮ್ಮ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಯಾರಿದ್ದಾರೆ, ದಾದಾಬಾಯಿ ನವರೋಜಿ, ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಹೇಳ್ತಾರೆ, ದಾದಾಬಾಯಿ ನವರೋಜಿ. ಇನ್ನು ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಜಾರಿಗೆ ನಮ್ಮ ಒಂದು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ನೀತಿಯ ಪಿತಾಮಹ ಅಂತಲೇ ಹೇಳ್ಬೋದು ಲಾರ್ಡ್ ವಿಲಿಯಂ ಬೆಂಟಿಂಕರು ಏನು ಮಾಡ್ತಾರೆ, ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತರ್ತಾರೆ. ಇನ್ನು ಪ್ರಜಾಪ್ರತಿನಿಧಿ ಸಭೆ, ಈ ಪ್ರಜಾಪ್ರತಿನಿಧಿ ಸಭೆಯನ್ನು ನಮ್ಮ ಮೈಸೂರಿನ ಒಡೆಯರ 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಅವರ ದಿವಾನರಾದಂಥ ರಂಗಾಚಾರ್ಲು ಈ ಪ್ರಜಾಪ್ರತಿನಿಧಿಯ ಸಭೆಯನ್ನು ಜಾರಿಗೆ ತರ್ತಾರೆ. ಪ್ರಜೆಗಳು ಪ್ರತಿನಿಧಿಸುವಂಥ ಒಂದು ಸಭೆಯನ್ನು ತರ್ತಾರೆ. ಇನ್ನು ಶಿಸ್ತು, ಇದು ಶಿವಪ್ಪ ನಾಯಕನ ಒಂದು ಕಂದಾಯ ವ್ಯವಸ್ಥೆ. ಶಿಸ್ತು ಅನ್ನುವಂಥದ್ದು ಇದನ್ನು ಶಿವಪ್ಪ ನಾಯಕನ ಕಂದಾಯ ವ್ಯವಸ್ಥೆ ಅಂತ ಕರಿತೀವಿ. ಅಂದರೆ ಶಿವಪ್ಪ ನಾಯಕನೇ ಜಾರಿಗೆ ತರ್ತಾನೆ. ಅಂದರೆ ಇದನ್ನು ಈ ಕಂದಾಯ ವ್ಯವಸ್ಥೆ ಏನಿರುತ್ತೆ ಅಂದರೆ ಆ ಒಬ್ಬ ರೈತ ತನ್ನ ಇಳುವರಿಯ 3ನೇ ಒಂದು ಭಾಗವನ್ನು ಏನು ಮಾಡಬೇಕಾಗಿರುತ್ತೆ ಅಂದರೆ ಒಂದು ರಾಜನಿಗೆ ಕೊಡಬೇಕಾಗಿರ್ತದೆ. ಇದು ಶಿಸ್ತು, ಶಿವಪ್ಪ ನಾಯಕನ ಶಿಸ್ತು ಅಂತಲೇ ಈ ಕಂದಾಯ ವ್ಯವಸ್ಥೆಗೆ ಕರೀತಾರೆ. ಇನ್ನು ಸತಿ ಪದ್ಧತಿಯ ನಿಷೇಧ, ಇದನ್ನು ನಮ್ಮ ರಾಜಾರಾಮ್ ಮೋಹನ್ ರಾಯರ ಒತ್ತಾಯದ ಮೇರೆಗೆ ನಮ್ಮ ಲಾರ್ಡ್ ವಿಲಿಯಂ ಬೆಂಟಿಂಗ್ 1828ರಲ್ಲಿ ಇದನ್ನು ನಿಷೇಧ ಮಾಡ್ತಾರೆ. ಗಂಡ ಸತ್ತೋದ್ರೆ ಹೆಂಡ್ತಿನೂ ಸತ್ತೋಗ್ಬೇಕು ಅನ್ನೋವಂಥ ಒಂದು ಮೂಢನಂಬಿಕೆ ಇತ್ತು. ಆ ಒಂದು ಮೂಢನಂಬಿಕೆಯ ಒಂದು ಪದ್ಧತಿಯನ್ನು ನಿಷೇಧ ಮಾಡ್ತಾರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇನ್ನು ಅಕ್ಬರನ ಕಾಲದ ಕಂದಾಯ ವ್ಯವಸ್ಥೆಯನ್ನು ಜಾರಿಗೆ ತಂದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದರೆ ರಾಜ ತೋದರಮಲ್ಲ ಈ ಕಂದಾಯ ವ್ಯವಸ್ಥೆಯನ್ನು ತರ್ತಾನೆ. ಈ ರಾಜ ತೋದರಮಲ್ಲ ಏನು ಮಾಡ್ತಾನೆ ಅಂದರೆ ಆ ಒಂದು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಕಂದಾಯವನ್ನು ನಿಗದಿ ಮಾಡಿರ್ತಾನೆ.
ಅಂದರೆ ಭೂಮಿ ಹೇಗಿದೆ ಅದರ ಮೇಲೆ ಅದು ಅಕ್ಬರನ ಒಂದು ಕಂದಾಯ ವ್ಯವಸ್ಥೆಯನ್ನು ತರ್ತಾನೆ ರಾಜ ತೋದರಮಲ್. ಅದು ಆ ಒಂದು ಭೂಮಿಯ ಫಲವತ್ತತೆಯ ಆಧಾರದ ಮೇಲೆ ಕಂದಾಯವನ್ನು ನಿಗದಿ ಮಾಡ್ತಾನೆ. ಇನ್ನು ಅಷ್ಟಪ್ರಧಾನರು ಎಂಬ ಮಂತ್ರಿಮಂಡಲ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ. ಇದು ಶಿವಾಜಿಯ ಆಡಳಿತ ವ್ಯವಸ್ಥೆ. ಅದು 8 ಜನ ಮಂತ್ರಿಗಳಿರುವಂಥ ಒಂದು ತಂಡ. ಅದನ್ನು ನಾವು ಅಷ್ಟಪ್ರಧಾನರು ಅಂತೀವಿ. ಅಷ್ಟಪ್ರಧಾನರು ಮರಾಠರ ಕಾಲದಲ್ಲಿ ಇತ್ತು. ಅದು ಶಿವಾಜಿಯ ಒಂದು ಆಡಳಿತ ವ್ಯವಸ್ಥೆ ಆಗಿದೆ. ಅದನ್ನು ಶಿವಾಜಿ ಜಾರಿಗೆ ತಂದಿರ್ತಾನೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಈ ಒಂದು ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ. ಈ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂಥ ರಾಜರುಗಳು ಏನು ಮಾಡಬೇಕಾಗುತ್ತೆ ಅಂದರೆ ಆ ಒಂದು ಬ್ರಿಟಿಷ್ ಸೈನ್ಯದ ಆ ಒಂದು ಸೈನ್ಯದ ಉಸ್ತುವಾರಿಯನ್ನು ಆ ಸೈನ್ಯಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳನ್ನು ಇವರೇ ಭರಿಸ್ಬೇಕಾಗಿರುತ್ತೆ. ಅವರು ಏನು ಮಾಡ್ತಾರೆ, ಅವ್ರು ಯಾರಾದರೂ ನೆರೆಯ ರಾಜರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ಸಹಾಯಕ ಸೈನ್ಯಕ್ಕೆ ಒಳಪಟ್ಟಂಥ ರಾಜನಿಗೆ ಇವರು ಏನು ಮಾಡ್ತಾ ಇರ್ತಾರೆ, ಸಹಾಯವನ್ನು ಮಾಡ್ತಾ ಇರ್ತಾರೆ. ಈ ಸಹಾಯಕ ಸೈನ್ಯ ಪದ್ಧತಿ ಇದನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ. ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಒಂದು ಏನು ಪದ್ಧತಿ ಇದೆ, ಇದನ್ನು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾರೆ. ಅಂದರೆ ಯಾವ ರಾಜನಿಗೆ, ಯಾವ ಒಂದು ಆ ದೇಶದ ರಾಜನಿಗೆ ಮಕ್ಕಳಿರಲ್ಲೋ ಆ ಮಕ್ಕಳಿಲ್ಲದೇ ಇರುವಂಥ ರಾಜ ದತ್ತು ತೆಗೆದುಕೊಡೋಂಗಿಲ್ಲ. ದತ್ತು ತೆಗೆದುಕೊಂಡಿದ್ರು ಆ ಒಂದು ರಾಜ್ಯದ ಅಧಿಕಾರ ಆ ದತ್ತು ಮಗನಿಗೆ ಇಲ್ಲ. ಆ ಪೂರ್ತಿ ರಾಜ್ಯದ ಅಧಿಕಾರ ಬ್ರಿಟಿಷರಿಗೆ ಸೇರತಕ್ಕದ್ದು ಅನ್ನುವಂಥ ಒಂದು ಪದ್ಧತಿಯನ್ನು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತರ್ತಾನೆ. ಇನ್ನು ಜೇಸಿಯಾ ಅಥವಾ ಜೇಜಿಯಾ ಎಂಬ ತೆರಿಗೆಯ ರದ್ದತಿಯನ್ನು ಮಾಡ್ತಾನೆ, ನಿಲ್ಲಿಸ್ತಾನೆ. ಯಾರಪ್ಪ ಅಂದರೆ ನಮ್ಮ ಅಕ್ಬರ್ ಮಹಾಶಯ ಧರ್ಮ ಸಹಿಷ್ಣು ಆಗಿದ್ದು ಎಲ್ಲ ಧರ್ಮದವರನ್ನ ಸಮಾನವಾಗಿ ಕಾಣ್ತಾ ಇದ್ದ. ಈ ಜೇಜಿಯಾ ಅಥವಾ ಜೇಸಿಯಾ ಅನ್ನೋದು ಹಿಂದೂ ಧರ್ಮದವರ ಮೇಲೆ ವಿಧಿಸಿದ್ದಂಥ, ಹಿಂದೂ ಜನಗಳ ಮೇಲೆ ವಿಧಿಸಿದಂಥ ತೆರಿಗೆ, ಆ ತೆರಿಗೆಯ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ ನಮ್ಮ ಅಕ್ಬರ್. ಅದೇ ರೀತಿ ಜೇಜಿಯಾ ತೆರಿಗೆಯನ್ನು ಮತ್ತೆ ಪ್ರಾರಂಭ ಮಾಡಿದವನು ಯಾರಪ್ಪ ಅಂದರೆ ಔರಂಗಜೇಬ. ಈ ಔರಂಗಜೇಬ ಸಂಪ್ರದಾಯವಾದಿ ಮುಸಲ್ಮಾನನಾಗಿದ್ದು ಇವನು ಏನು ಮಾಡ್ತಾನೆ ಅಂದರೆ ಮತ್ತೆ ಹಿಂದೂಗಳ ಮೇಲೆ ಆ ಜೇಜಿಯಾ ತೆರಿಗೆಯ ಒಂದು ಪ್ರಾರಂಭ ಏರ್ತಾನೆ ಆ ತೆರಿಗೆಯನ್ನು ಅನ್ನುವಂಥದ್ದು ತಿಳಿದು ಬರ್ತದೆ. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು.